ಜಾತ್ರೆಗೆ ಭಂಡಾರ ತಂದಿರಿ, ಬಹುತೇಕ ತಪಗಾಟಾಗಿ ಭಂಡಾರ ಹೊಟ್ಟಾಗ ಹೋದ್ರೆ ಹಳ್ಳಾಗ್ತಾವ. ಅಕಸ್ಮಾತ್ ಹೆಂಗ ಹಣಿ ಮೇಲೆ ಹಚ್ಕೊಂಡು ಹಣಿ ಸಹಿತ ಸುಡ್ತದ. ಶುದ್ಧವಾಗಿರತಕ್ಕಂಥ ಭಂಡಾರವನ್ನು ಬಳಸಲಿಕ್ಕೆ ನೀವೆಲ್ಲರೂ ಕಡ್ಡಾಯವಾಗಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಯಾಕಂದ್ರೆ ಆ ಭಂಡಾರವನ್ನು ಪುಣ್ಯಾತ್ಮರೇ ಅಲಗ ಹಾಯ್ತಕ್ಕಂಥ ಸಂದರ್ಭದಲ್ಲಿ ಹಾರಸ್ರಿ, ವಾಲಗ ಮಾಡಾಗ ಹಾರಸ್ರಿ. ಸುಮ್ಮ ಜಾತ್ರೆಗೆ ಮೈಯೆಲ್ಲ ಎರ್ಕೊಂಡು ಕಿಸಿಯಿಂದ ನೀವೆಲ್ಲ ಯುವಕರು ಮಾಡ್ತಂದ್ರೆ ಅದಕ್ಕೆ ನನಗೆ ನೋವಾಗ್ತದ. ಇದು ಪ್ರಸಾದ ಪುಣ್ಯಾತ್ಮರೇ. ಆ ಪ್ರಸಾದವನ್ನು ನೀವು ಅಕಸ್ಮಾತ್ ಶುದ್ಧವಾಗಿರತಕ್ಕಂತ ಆ ಭಂಡಾರವನ್ನ ಯಾರಿಗೇನ ಹೊಟ್ಟಿ ಕಡಿತೈತಿ ಅಂತ ಹೇಳಿ ಓದ್ ಕೂಡ್ರೆ ತೀರ್ಥ ಮಾಡಿ ಬೀರಪ್ಪನ ಹೆಸರ ಮೇಲೆ ಅವ್ನ ಹೊಟ್ಟಿ ಕಡ್ತ ನಿಲ್ತದ. ಅಕಸ್ಮಾತ್ ಮೈಗೆ ಅವನಿಗೆ ಕುಷ್ಠರೋಗ ಆಗೈತಿ, ಏನಾರ ಆಗೈತಿ ಅಂತ ಕೇಳಿದ್ರೆ ಭಂಡಾರ ಮೈಗೆ ಲೇಪನ ಮಾಡೋದು ಸಹಿತ ಸುತ್ತಾಗ್ತದೆ. ಇದಕ್ಕ ವೈಜ್ಞಾನಿಕ ಕಾರಣ ಐತಿ, ವಿಜ್ಞಾನದಿಂದ ಕಾರಣ ಐತಿ, ಭಕ್ತಿ ಕಾರಣ ಐತಿ. ಅದನ್ನೆಲ್ಲ ತಾವು ಸುಚಿರಭೂತವಾಗಿ ಬಹುತೇಕ ಬಹಳ ಅತಿ ಸ್ವಲ್ಪ ಸಮಯದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ತಾವೆಲ್ಲ ಮಾಡ್ತಾ ಇದ್ರಿ, ಯುವಕರೆಲ್ಲ ಕೂಡ್ಕೊಂಡು. ಯಾಕಂದ್ರೆ ಇನ್ನೊಂದ್ ಕಡೆ ಯುವಕರದ ಹಾದ್ರಂದ್ರೆ